ನಡೆಸ್ತಾನೆ ಇದೆ, ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ. ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ. ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ. ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ. ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ.
ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ. ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ. ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ. ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ. ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ. ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾನೆ ಇದೆ. ಒಂದು ಕಡೆಯಲ್ಲಿ ಈ ಯುದ್ಧದ ತೀವ್ರತೆಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆಯಲ್ಲಿ ಎರಡನೇ ಹಂತದ ಸಮರವನ್ನ ಸಾರಿದೆ ಅಮೆರಿಕ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧೂಳಿಪಟ ಮಾಡಿದೆ ಅಮೆರಿಕ. ಯುದ್ಧ ನೌಕೆಯಲ್ಲಿದ್ದಂತವರ ಪೈಕಿ 87 ಮಂದಿ ದುರ್ಮರಣ. ಅಮೆರಿಕದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಇದನ್ನು ಖಚಿತಪಡಿಸಿದೆ. ಈ ಐಆರ್ಐಎಸ್ ಸೇನಾ ಅನ್ನುವಂಥ ಯುದ್ಧ ನೌಕೆ ಇರಾನ್ಗೆ ವಾಪಸ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೆರಿಕದ ಸಬ್ಮರೈನ್ ದಾಳಿಯನ್ನ ನಡೆಸಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಜಂಟಿ ದಾಳಿಯನ್ನ ಇರಾನ್ ಮೇಲೆ ಈಗಾಗಲೇ ಅಮೆರಿಕ ಹಾಗೂ ಇಸ್ರೇಲ್ ನಡೆಸ್ತಾನೆ ಇದೆ. ಆ ದಾಳಿ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಇರಾನ್ ನೌಕಾಪಡೆಯ ಹಡಗನ್ನ ಕೂಡ ಗುರಿಯಾಗಿಸಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶ್ರೀಲಂಕಾ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದು ಮುಂದುವರೆದಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಜೊತೆಗೆ ಅನೇಕರು ನಾಪತ್ತೆಯಾಗಿದ್ದಾರೆ. ಈ ಹಡಗಲ್ಲಿ ಎಷ್ಟು ಜನ ಇದ್ರು ಅನ್ನುವಂಥ ಪ್ರಶ್ನೆ, ಜೊತೆಗೆ 87 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ.
ಅನೇಕರು ನಾಪತ್ತೆಯಾಗಿದ್ದಾರೆ, ಅವರಿಗೆ ಶೋಧ ಕಾರ್ಯಗಳು ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಶ್ರೀಲಂಕಾ ಸರ್ಕಾರ ಕೂಡ ಕೊಟ್ಟಿದೆ. ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮ ತಟ್ಟಿದೆ. ಜಾಗತಿಕವಾಗಿ ರಾಜಕೀಯ ಹಾಗೂ ಸಮುದ್ರದ ಈ ಭದ್ರತಾ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದರಿಂದ ಈಗ ಕಂಡು ಬರ್ತಾ ಇದೆ.